ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ದೇವರನ್ನ ಆರಾಧನೆ ಮಾಡಿ ಒಂದು ವಾಕ್ಯ ಸಂದೇಶಕ್ಕೆ ಹೋಗೋಣ. ಇವತ್ತಿನ ಸಂದೇಶ ಕೀರ್ತನೆ ಗ್ರಂಥದಲ್ಲಿ 13ನೇ ಅಧ್ಯಾಯ, ಅದರಲ್ಲಿ 5ನೇ ವಚನದಿಂದ ತೆಗೆದುಕೊಳ್ಳೋಣ. ದಾವೀದನ ರಚಿಸಿದ ಕೀರ್ತನೆಯಾಗಿದೆ. ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ. ಹಾಲೆಲೂಯಾ. ದಾವೀದನು ಹೇಳ್ತಾನೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸೆ ಇಟ್ಟಿದ್ದೇನೆ. ಅದೇ ರೀತಿಯಾಗಿ ನಾವು ದೇವರಲ್ಲಿ ಭರವಸೆ ಇಟ್ಟಿರುವುದಾದರೆ ದೇವರ ಕೃಪಾವರವನ್ನು ನಮ್ಮ ಮೇಲಿಂದ ತಪ್ಪಿಸಕ್ಕೆ ಸಾಧ್ಯವೇ ಇಲ್ಲ. ಯಾರು ದೇವರಲ್ಲಿ ಒಳಗೆ ಹಾಕ್ತಾರೋ ಅವರ ನೀತಿ ಎಲ್ಲ ಸಂಪೂರ್ಣವಾಗಿ, ಅವರ ಅನೀತಿಯಲ್ಲಿದ್ದರೆ ನೀತಿಗೆ ಬರ್ತಾರೆ, ಕೆಟ್ಟು ಹೋಗಿದ್ರೆ ಒಳ್ಳೆಯವರಾಗ್ತಾರೆ, ದುಷ್ಟ ಮಾರ್ಗದಲ್ಲಿ ನಡೆಯೋದಾದ್ರೆ ನೀತಿ ಮಾರ್ಗದಲ್ಲಿ ನಡೀತಾರೆ. ಎಲ್ಲ ಚೇಂಜ್ ಆಗೋಗುತ್ತೆ ಪ್ರಿಯ. ಇದು ನಮ್ಮಿಂದ ಸಾಧ್ಯವೇ ಇಲ್ಲ. ಇದು ಮನುಷ್ಯನಿಂದ ಅಸಾಧ್ಯ, ಆದ್ರೆ ದೇವರಿಂದ ಎಲ್ಲ ಸಾಧ್ಯ ಅಂತ ವಾಕ್ಯವಚನ ನಮ್ಗೆ ತೋರಿಸ್ಕೊಡ್ತಾರೆ. ಇದೆಲ್ಲ ಹೇಳ್ಕೊಳ್ತಾ ಇರೋದು ಹೆಚ್ಚು ಕಮ್ಮಿ ಒಂದು 22 ವರ್ಷದ ಹಿಂದೆ ನನಗೆ ಆಗಿದೆ. ನನ್ನ ಸ್ವಂತ ಜ್ಞಾನದಿಂದ ಯಾವುದನ್ನು ನಾನು ಮಾಡ್ಲಿಕ್ಕಾಗಲಿಲ್ಲ, ಏನನ್ನೂ ಮಾಡ್ಲಿಕ್ಕಾಗಲಿಲ್ಲ. ನನ್ನ ಸ್ವಂತ ಬಲ, ಸ್ವಂತ ಶಕ್ತಿ, ಇದು ಯಾವುದರಿಂದಲೂ ಯಾವ ಕಾರ್ಯಗಳು ನಡೆಯಲಿಲ್ಲ. ಯಾವಾಗ ನನ್ನನ್ನು ನಾನು ದೇವರಿಗೆ ಒಪ್ಪಿಸಿಕೊಟ್ಟನು, ಅಂದಿನಿಂದ ಸಂಪೂರ್ಣವಾಗಿ ದಿನೇ ದಿನೇ ಮಾರ್ಪಟ್ಟು ಬದಲಾಗುತ್ತಾರಲ್ಲ, ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಬದಲು ಮಾಡ್ತೀವಿ. ಹಾಲೆಲೂಯಾ. ದೇವರ ವಾಕ್ಯ ಅಂದ್ರೆ ಈ ಬೈಬಲಲ್ಲಿ ಬರೆದಿರೋ ಮಾತು ಅಂದ್ರೆ ವಾಯ್ಸ್ ಆಫ್ ಜೀಸಸ್. ಅಂದರೆ ದೇವರ ಮಾತೇ ಇಲ್ಲಿ ಉಲ್ಲೇಖ ಆಗಿರೋದು ಬಿಟ್ಟು ಬೇರೆ ಇಲ್ಲಿ ಏನನ್ನೂ ಅಲ್ಲ. ಹಾಲೆಲೂಯಾ. ಹಾಗಾಗಿ ಈ ವಾಕ್ಯ ವಚನವನ್ನು ಓದುವಾಗ, ಇದು ಧ್ಯಾನಿಸುವಾಗ ನಾವು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡೋದಾದ್ರೆ ಪರಲೋಕದಲ್ಲಿರೋ ತಂದೆ ನಮಗೆ ನೀತಿ ಯಾವುದು, ಅನೀತಿ ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಇದು ಮಾಡಬೇಕು, ಅದು ಮಾಡಬಾರ್ದು, ಪ್ರತಿ ಒಂದು ನಮ್ಮ ಆತ್ಮಕ್ಕೆ ತಿಳಿಸ್ತಾರೆ. ಅವಾಗ ನಾವು ಯಾವ ಜಗಳಕ್ಕೆ ಹೋಗುದಿಲ್ಲ, ಯಾವ ತಂಟೆಗೆ ಹೋಗುದಿಲ್ಲ, ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ, ಒಳ್ಳೇದನ್ನ ನುಡಿತೀವಿ. ಒಳ್ಳೆ ಯಾರಾದ್ರೂ ಬಂದು ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಕೇಳ್ಕೊಂಡ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಹಾಲೆಲೂಯಾ. ಇದು ದೇವರ ಗುಣಲಕ್ಷಣಗಳು ತನ್ನ ಮಕ್ಕಳಿಗೆ ಪ್ರಕಟಣೆ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಲೆಲೂಯಾ. ಹಾಗಾಗಿ ದೇವರನ್ನ ನಂಬಿ ನಡೆಯುವಂತವರಿಗೆ ಈ ವಾಕ್ಯ ಸಂದೇಶವನ್ನು ಭಾರಿ ಸುಲಭವಾದ ರೀತಿಯಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯಾ. ಕೆಳಗಡೆ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. ನೀನು ನನ್ನನ್ನು ರಕ್ಷಿಸಿದ್ರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು. ನೋಡು, ದೇವರು ನನ್ನನ್ನು ರಕ್ಷಣೆ ಮಾಡಿದಕ್ಕೆ ನನ್ನ ಹೃದಯ ಹರ್ಷಗೊಳ್ತದೆ. ಅದೇ ಲೋಕದಲ್ಲಿದ್ದಾಗ ನಮ್ಗೆ ಯಾರು ಹರ್ಷಗೊಳ್ತಿತ್ತ? ಲೋಕದ ಜ್ಞಾನದಲ್ಲಿ ಬೆಳೀತಾ ಇದ್ರೆ ಇದೆಲ್ಲ ನಡೀತಾ ಇತ್ತ? ಇಲ್ಲ. ಯಾವ ಹಣ, ಯಾವ ಆಸ್ತಿ, ಯಾವ ವಿದ್ಯಾಭ್ಯಾಸ ಇಲ್ಲಿಲ್ಲ ಪ್ರಿಯರೇ. ನೀನು ಇಷ್ಟೊಂದು ಜ್ಞಾನದಲ್ಲಿ ಬೆಳೆದು ಒಳ್ಳೆ ರೀತಿಯಾಗಿ ಎಜುಕೇಶನ್ ಮಾಡಿದ್ರೆ ನಿನಗೆ ಒಂದು ಪೋಸ್ಟ್, ನಿನಗೆ ವಿಶೇಷವಾದ ಒಂದು ಬೈಬಲ್ಲು, ಏನು ತಿಳಿದವನಿಗೆ ಒಂದು ಬೈಬಲ್ಲು ಇಲ್ಲ. ಎಲ್ಲರಿಗೂ ಒಂದೇ ಬೈಬಲ್ಲೇ. ಇದು ಯಾರು ಒಳಗಡೆ ಬರ್ತಾರೋ ಅವ್ರಿಗೆ ವಿಶೇಷವಾದ ಕೃಪೆ ಮಾತಾಡ್ತಾರೆ. ಬೇರೆ ಬಾಯಿ ಮಾತಿನಿಂದ ಸನ್ಮಾನಿಸಿದ್ರೆ ನಡೆಯಲ್ಲ ಪ್ರಿಯರೇ. ಮಾರ್ಕೊಂಡ್ ಸುವಾರ್ತೆ ಹೇಳ್ತಿದೆ, ಇವರ ಮನಸ್ಸು ನನಗೆ ದೂರವಾಗಿದೆ, ಇವರು ಭಕ್ತಿ ತೋರುವುದು ನನಗೆ ವ್ಯರ್ಥ. ಇವ್ರ ಮನಸ್ಸು ದೂರ ಆಗಿದೆ, ಇವರು ಬರೀ ಬಾಯಿ ಮಾತಿನಿಂದ ಸನ್ಮಾನಿಸ್ತಾರೆ ಅಂತದ ವಾಕ್ಯ. ಹಾಲೆಲೂಯಾ. ಇಲ್ಲ, ನಾವು ಒಳಗಡೆಯಿಂದ ನಾವು ನಂಬಿ ಪ್ರಾರ್ಥನೆ ಮಾಡುವುದ್ರೆ ಜಯ ಹೊಂದುತ್ತೇವೆ. ಹಾಲೆಲೂಯಾ. ಇದು ಬಹಳ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗಂತೂ ತಿಳಿಯೋದು ಪ್ರಿಯರೇ. ಆದ್ರೆ ನಾವು ಯಾವಾಗ ಪ್ರಾರ್ಥನೆ ಮಾಡಿದ್ರೆ ಕೆಲವೇ ಒಂದು ದಿನದಲ್ಲಿ ದೇವರು ಒಂದು ಉತ್ತರವನ್ನು ಕೊಡ್ತಾರೆ. ಎಲ್ಲರಿಗೂ ಆ ಉತ್ತರ ಸಿಗಬೇಕು ಅಂದ್ರೆ ನಮ್ಮ ಬಯಕೆ ಆಗಿದೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಕೆಳಗೆ ಇನ್ನೊಂದು ವಾಕ್ಯ, ಹೃದಯ ಹರ್ಷಗೊಳ್ಳುವುದು. ಯೆಹೋವನು ಮಹಾ ಉಪಕಾರಕ್ಕಾಗಿ ಆತನಿಗೆ ಹಾಡುವುದು. ಹಾಲೆಲೂಯಾ. ದೇವರು ಮಾಡಿದ ಉಪಕಾರವನ್ನ ನೆನೆಸಿ, ಕುಟುಂಬ ಪ್ರಾರ್ಥನೆ ಇರ್ಬೋದು, ಆಲಯದಲ್ಲಿ ಪ್ರಾರ್ಥನೆ ಇರ್ಬೋದು, ಹೊರಗಡೆ ಪ್ರಾರ್ಥನೆ ಇರ್ಬೋದು, ಕೂತ್ಕೊಂಡೆ ಪ್ರಾರ್ಥನೆ ಇರ್ಬೋದು, ಯಾವಾಗಲೂ ಸದಾ ಕಾಲ ದೇವರನ್ನ ಹಾಡಿ ಹೊಗಳಬೇಕು. ಇದು ದೇವರು ಇಷ್ಟಪಡ್ತಾರೆ. ಹಾಲೆಲೂಯಾ. ನಮಗೆ ಯಾವ್ದಾರ ಒಂದು ಹಣಕಾಸಲ್ಲೂ ಒಂದು ಯಾವ್ದಾರ ಒಂದು ಮನೆ ವಿಷಯದಲ್ಲೂ ಪ್ರತಿಯೊಂದು ಒಳ್ಳೆಯದೊಂದು ಸಿಕ್ಕ ಬಿಟ್ರೆ ಮಾತ್ರ ಬಹಳ ಸಂತೋಷ ಉಳ್ಳವರಾಗಿ ದೇವರನ್ನ ಸ್ತುತಿ ಮಾಡ್ತೇವೆ. 2 ದಿವಸ 3 ದಿವಸ
ಆಮೇಲೆ ಮತ್ತೆ ತಣ್ಣೀರು ಹಾಕ್ದಂಗೆ ಪ್ರಾರ್ಥನೆ ಕಡಿಮೆ, ದೇವರ ನಂಬಿಕೆ ಕಡಿಮೆ, ವಿಶ್ವಾಸ ಕಡಿಮೆ, ಎಲ್ಲ ಕಡಿಮೆ. ಅದಕ್ಕೆ ದೇವರು ಹೇಳ್ತಾರೆ, ಮೊದಲು ಇದ್ದ ಪ್ರೀತಿ ಇವತ್ತು ನನ್ನಲ್ಲಿ ಪ್ರೀತಿ ಇಟ್ಟಿದ್ಯೋ. ಹಲ್ಲೆಲೂಯಾ. ಬಿಗಿನಿಂಗ್ ಅಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ನಿನ್ನನ್ನು ನಂಬಿದ್ದಲ್ಲ, ಆ ಪ್ರೀತಿ ಇವತ್ತು ಇದೆಯಾ ನಿನಗೆ? ಹೆಚ್ಚಾಗಿದೆಯಾ, ಕಡಿಮೆ ಆಗಿದೆಯಾ? ನಿನ್ನನ್ನ ನೀನು ಪರೀಕ್ಷೆ ಮಾಡಿಕೋ. ಹಲ್ಲೆಲೂಯಾ. ಬಹಳಷ್ಟು ಜನ ಬರ್ತಾರೆ ಇಲ್ಲಿ, ಆದಷ್ಟು ತುಂಬಾ ದೇವರಲ್ಲಿ ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡುವುದು, ವಾಕ್ಯ ಓದುವುದು, ಧ್ಯಾನಿಸುವುದು ಎಲ್ಲ ಮಾಡ್ತೀವಿ ಪ್ರಿಯರೇ. ಸ್ವಲ್ಪ ದಿವಸ ಹೋಗಿದ ಮೇಲೆ ಪ್ರೀತಿ ತಣ್ಣಗಾಗತ್ತಲ್ಲ, ಆ ರೀತಿ ದೇವರಲ್ಲಿ ತಣ್ಣಗಾಗ್ಬಿಡ್ತಾರೆ. ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರೆ, ದಿನೇ ದಿನೇ ಮಾರ್ಪಟ್ಟು ನೀನು ಬದಲಾಗಬೇಕು. ಹಲ್ಲೆಲೂಯಾ. ಒಂದು ದಿವಸ ಆಗಿದ ಮೇಲೆ ಮತ್ತೊಂದು ದಿವಸಕ್ಕೆ ಇನ್ನೊಂದು ಸ್ವಲ್ಪ ನೀನು ಜಾಸ್ತಿ ಆಗ್ಬೇಕು ಪ್ರಾರ್ಥನೆಯಲ್ಲಿ, ಕಡಿಮೆ ಆಗಬಾರ್ದು. ನೀನು ಪರಲೋಕ ಬರ್ಲಿಕ್ಕೆ ನಿನಗೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಯಾವತ್ತು ದೇವರನ್ನ ನಾವು ಕಡಿಮೆ ಮಾಡಬಾರ್ದು, ಹೆಚ್ಚು ಮಾಡಬೇಕು. ಅದಕ್ಕೆ ನೋಡಿ, ಬೆಳಿಗ್ಗೆ 8 ಗಂಟೆ 9 ಗಂಟೆ ಬಂದವನಿಗೂ ಒಂದೇ ಸಂಬಳ, ಮಧ್ಯಾಹ್ನ ಬಂದವನಿಗೂ ಒಂದು ಸಂಬಳ, ಸಾಯಂಕಾಲ 3 ಗಂಟೆ 4 ಗಂಟೆಗೆ ಬಂದು ಒಂದೇ ಸಂಬಳ ಕೊಡ್ತಾರೆ ದೇವರು. ಯಾಕಂದ್ರೆ 4 ಗಂಟೆ ಬಂದ್ರೆ ಅಂದ್ರೆ ಅರ್ಥ, ಇವನು ಬೆಳಗಿಂದ ಸಾಯಂಕಾಲವರೆಗೂ ಏನ್ ಪ್ರಾರ್ಥನೆ ಮಾಡ್ತೀವಿ, 4 ಗಂಟೆ ಮೇಲೆ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಹೊತ್ತು ಸಾಕಂತೆ. ಹಾಗಾಗಿ ಇದನ್ನ ದೇವರು ತೋರಿಸ್ಕೊಡ್ತಾ ಇದ್ದಾರೆ. ನೀವು ಮೊದಲನೇ ಪ್ರೀತಿಗಿಂತ ಜಾಸ್ತಿ ಪ್ರೀತಿಯಾಗಿರ್ಲಿ, ಕಡಿಮೆ ಸಮಯದಲ್ಲಿ ನೀನು ಜಾಸ್ತಿ ಪ್ರಾರ್ಥನೆ ಮಾಡು. ಇಲ್ಲ ಅಂದ್ರೆ ನೀನ್ ನನಗೆ ಯೋಗ್ಯಳು, ನನಗೆ ಯೋಗ್ಯನೂ ಅಲ್ಲ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ ದೇವರೇ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಕೃಪೆಗಾಗಿ, ಈ ಕೊಟ್ಟಂತ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಯೇಸುವೇ. ಹಲ್ಲೆಲೂಯಾ. ಕರ್ತನೇ ಸ್ವಾಮಿ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಂದು ಕುಟುಂಬಗಳನ್ನ ನೆನೆಸಿ ದೇವರೇ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ವಯಸ್ಸಾದ ಹಿರಿಯರು, ಚಿಕ್ಕ ಮಕ್ಕಳನ್ನ ಎಲ್ಲರನ್ನು ನೆನೆಸಿ ನಿಮ್ಮ ಕರುಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ನಸರೇನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನೆ, ಅವರೆಲ್ಲರಿಗೂ ಸ್ವಾಮಿ ಸುಕ್ಷೇಮವನ್ನು ಕೊಟ್ಟು ಬಿಡುಗಡೆ ಮಾಡು, ವಾಕ್ಯದಲ್ಲಿ ಬೆಳೆಸು ಸ್ವಾಮಿ. ಯೇಸು ನಾಮದಲ್ಲಿ ಬೇಡಿ ಇಡುತ್ತೇನೆ ಪರಲೋಕದ ಒಳ್ಳೆ ದೇವರೇ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ.